ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಹಮದಾಬಾದ್ನಲ್ಲಿ ಇತ್ತೀಚೆಗೆ ನಡೆದ ಒಂದು ಆ, ಬಹಳ ದುಃಖದ ಘಟನೆ ಬಗ್ಗೆ ಮಾತಾಡೋಣ. ನಮ್ಮ ಹತ್ರ ಅಹಮದಾಬಾದ್ ವಿಮಾನ ದುರಂತ ಒಂದು ವರದಿ ಅಂತ ಮೂಲ ಮಾಹಿತಿ ಇದೆ. ಇದನ್ನ ಆಧರಿಸಿ ನಾವು ಚರ್ಚೆ ಮಾಡ್ತೀವಿ. ಸರಿ. ಜೂನ್ 12, 2025 ಏರ್ ಇಂಡಿಯಾದ AI-171 ಒಂದು ಬೋಯಿಂಗ್ 787 ಡ್ರೀಮ್ ಲೈನರ್ ಅಹಮದಾಬಾದಿಂದ ಲಂಡನ್ಗೆ ಹೊರಟಿತ್ತು. ಹೌದು, ಲಂಡನ್ ಫ್ಲೈಟ್. ಆದ್ರೆ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಹೌದು, ಎತ್ತರ ಕಳ್ಕೊಂಡಿದೆ ಅಂತ ವರದಿ ಹೇಳುತ್ತೆ. ಮೇಡೆ ಸಂದೇಶ ಕೂಡ ಕಳಿಸಿದ್ದಾರೆ. ಆಮೇಲೆ ಮೇಘಾನಿ ನಗರದ BJ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಅಪ್ಪಳಿಸಿದೆ. ಅಯ್ಯೋ, ನಿಜಕ್ಕೂ ಭಯಾನಕ. ಹಾಸ್ಟೆಲ್ ಮೇಲೆ ಅಂದ್ರೆ? ಹೌದು. ಆ ವರದಿ ಪ್ರಕಾರ ವಿಮಾನದಲ್ಲಿ ಒಟ್ಟು 242 ಜನ ಇದ್ರು. 242? 230 ಪ್ರಯಾಣಿಕರು ಮತ್ತೆ 12 ಸಿಬ್ಬಂದಿ. ಹ್ಮ್. ಆದರೆ ನೋಡಿ, ದುರಂತ ಅಂದ್ರೆ ಇವರಲ್ಲಿ 241 ಜನ ಮೃತಪಟ್ಟಿದ್ದಾರೆ. ಓ ಗಾಡ್, ಆಲ್ಮೋಸ್ಟ್ ಎಲ್ರು. ಹೌದು. ಅಷ್ಟೇ ಅಲ್ಲ, ನೆಲದ ಮೇಲೆ ಆ ಹಾಸ್ಟೆಲ್ನಲ್ಲಿದ್ದ ಕನಿಷ್ಠ 39 ಜನ ಕೂಡ. ಅಯ್ಯಯ್ಯೋ, ಅಂದ್ರೆ ಗ್ರೌಂಡ್ ಕ್ಯಾಶುಯಾಲಿಟೀಸ್ ಕೂಡ ಜಾಸ್ತಿ ಇದೆ. ಹೌದು. ಇಷ್ಟು ದೊಡ್ಡ ದುರಂತದಲ್ಲಿ ಒಬ್ಬ ವ್ಯಕ್ತಿ. ಒಬ್ರು ಬದುಕೊಳ್ದ್ರಾ? ಹೌದು. ಬ್ರಿಟಿಷ್ ಭಾರತೀಯ ಉದ್ಯಮಿ ವಿಶ್ವಾಸ್ ಕುಮಾರ್ ರಮೇಶ್ ಅಂತ ತುರ್ತು ನಿರ್ಗಮನ ದ್ವಾರದ ಮೂಲಕ ಪಾರಾಗಿದ್ದಾರೆ. ಅದ್ಭುತ. ಆದ್ರೆ ಆ ಒಬ್ಬ ವ್ಯಕ್ತಿಗೆ ಎಷ್ಟು ಆಘಾತ ಆಗಿರಬೇಡ. ನಿಜಕ್ಕೂ ನಂಬೋಕೆ ಕಷ್ಟ. ಹೌದು, ಇದು ನಿಜಕ್ಕೂ ದೊಡ್ಡ ದುರಂತ. ಇಷ್ಟು ಸಾವು ನೋವು ಮನ್ಸಿಗೆ ತುಂಬಾ ಕಷ್ಟ ಆಗತ್ತೆ ಕೇಳಿದ್ರೆ. ಈಗ ಸದ್ಯಕ್ಕೆ ಮೃತರ ಗುರುತು ಪತ್ತೆ ಮಾಡೋದು ದೊಡ್ಡ ಚಾಲೆಂಜ್ ಆಗಿದೆ. ಹೌದಲ್ಲ? ಅದಕ್ಕೆ DNA ಟೆಸ್ಟಿಂಗ್ ಎಲ್ಲ ನಡೀತಿದೆ. ಓಕೆ. ಮೂಲಗಳ ಪ್ರಕಾರ ಸುಮಾರು ಒಂದು 215ರಿಂದ 247 ಮೃತರನ್ನ ಗುರುತಿಸಿದ್ದಾರೆ ಅಂತ ಅಂದಾಜು. ಅದರಲ್ಲಿ ಸುಮಾರು 232ರಿಂದ 198 ಶವಗಳನ್ನ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಓ. ಮೃತಪಟ್ಟವರಲ್ಲಿ ಭಾರತೀಯರು ಇದ್ದಾರೆ, ಬ್ರಿಟಿಷ್ ಪ್ರಜೆಗಳು, ಪೋರ್ಚುಗೀಸ್, ಒಬ್ಬ ಕೆನಡಿಯನ್ ಪ್ರಜೆ, ಮತ್ತೆ ದುರದೃಷ್ಟವಶಾತ್ ಆ ಹಾಸ್ಟೆಲ್ನಲ್ಲಿದ್ದ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ. ಅಯ್ಯೋ ಪಾಪ. ಇನ್ನು ಈ ಘಟನೆಯಲ್ಲಿ ಕೆಲ ಪ್ರಮುಖ ವ್ಯಕ್ತಿಗಳಿದ್ರು ಅಂತನೂ ಕೇಳಿಬಂತು. ಹೌದು, ಅದು ಕೂಡ ಒಂದು ದುಃಖದ ವಿಷಯ. ಗುಜರಾತಿ ಸಿನಿಮಾ ನಿರ್ಮಾಪಕ ಮಹೇಶ್ ಜಿರಾವಾಲಾ. ಹೌದು, ಅವರು. ಗುಜರಾತ್ ಮಾಜಿ CM ವಿಜಯ್ ರೂಪಾಣಿ. ಹೌದು, ಅವರ ಹೆಸರು ಕೂಡ ಕೇಳಿಬಂತು. ಮತ್ತೆ UK ಮೂಲದ ದಂಪತಿ ವೈಭವ್ ಪಟೇಲ್, ಜಿನಲ್ ಗೋಸ್ವಾಮಿ ಅಂತ. ಮಗು ನಿರೀಕ್ಷೆಯಲ್ಲಿದ್ರಂತೆ ಅವರು. ಓ ನೋ. ಸಹ ಪೈಲಟ್ ಕ್ಲೈವ್ ಕುಂದರ್ ಮತ್ತೆ ಪುಣೆಯ 22 ವರ್ಷದ ಕ್ಯಾಬಿನ್ ಸಿಬ್ಬಂದಿ ಇರ್ಫಾನ್ ಶೇಖ್ ಕೂಡ. ಎಲ್ಲಾ ವರ್ಗದ ಜನರು ಇದ್ರು ಅಂದ್ರೆ? ಹೌದು. ಸಮಾಜದ ಬೇರೆ ಬೇರೆ ಸ್ತರದ ಜನರು ಈ ದುರಂತಕ್ಕೆ ಬಲಿಯಾಗಿದ್ದಾರೆ. ಖಂಡಿತ. ಇಂಥ ಘಟನೆ ಆದಾಗ ತಕ್ಷಣ ತನಿಖೆ ಶುರುವಾಗತ್ತೆ ಅಲ್ವಾ? ಹೌದು ಹೌದು. ಆ ವಿಮಾನದ ಬ್ಲ್ಯಾಕ್ ಬಾಕ್ಸ್ಗಳು ಅಂತಾರಲ್ಲ, ಅಂದ್ರೆ FDR ಮತ್ತೆ CVR. ಹೌದು, ಫ್ಲೈಟ್ ಡೇಟಾ ರೆಕಾರ್ಡರ್, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್. ಅದನ್ನ ವಶಕ್ಕೆ ತಗೊಂಡಿದ್ದಾರೆ. ಅಪಘಾತದ ಕಾರಣ ತಿಳಿಯೋಕೆ ಇವು ಬಹಳ ಮುಖ್ಯ. ಖಂಡಿತ. ಈ ತನಿಖೆಯಲ್ಲಿ ನಮ್ಮ DGCA ಅಂದ್ರೆ ಡೈರೆಕ್ಟೋರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಅವ್ರ ಜೊತೆ ಅಮೆರಿಕ, UK ಎಕ್ಸ್ಪರ್ಟ್ಸ್, ಬೋಯಿಂಗ್ ಕಂಪನಿ ಮತ್ತೆ ಇಂಜಿನ್ ತಯಾರಕರಾದ GE. ಓ, ಎಲ್ರೂ ಇದ್ದಾರಾ? ಹೌದು, ಎಲ್ಲರೂ ಸೇರಿ ತನಿಖೆ ಮಾಡ್ತಿದ್ದಾರೆ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಸೆಸ್. ಹಾಗಾದ್ರೆ ಪ್ರಾಥಮಿಕವಾಗಿ ಏನ್ ಕಾರಣ ಇರ್ಬೋದು ಅಂತ ಶಂಕೆ ಇದೆ. ಏನಾದ್ರೂ ಗೊತ್ತಾಗಿದ್ಯಾ? ಸದ್ಯಕ್ಕೆ ನೋಡಿ, ಹಲವು ಸಾಧ್ಯತೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಇಂಜಿನ್ ಫೇಲ್ಯೂರ್ ಆಗಿತ್ತಾ, ಅಥವಾ ವಿಮಾನದ ರೆಕ್ಕೆಗಳ ಫ್ಲಾಪ್ಸ್ನಲ್ಲೇನಾದ್ರೂ ಸಮಸ್ಯೆನಾ? ಓಕೆ, ಫ್ಲಾಪ್ಸ್. ಹೌದು, ಟೇಕ್ ಆಫ್ ಲ್ಯಾಂಡಿಂಗ್ಗೆ ಬೇಕಾಗತ್ತಲ್ಲ ಅದು. ಮತ್ತೆ ಇಂಧನದಲ್ಲಿ ಏನಾದ್ರೂ ಕಲಬೆರಕೆ, ಅದು ಕೂಡ ಒಂದು ಸಾಧ್ಯತೆನಾ? ಹೌದು. ಪೈಲಟ್ ಕಡೆಯಿಂದ ಏನಾದ್ರೂ ಮಿಸ್ಟೇಕ್ ಆಗಿದೆಯಾ, ಪೈಲಟ್ ಎರರ್, ಅಥವಾ ಅತಿಯಾದ ಬಿಸಿಲು ಅಂದ್ರೆ ವೆದರ್ ಕಂಡೀಷನ್ಸ್. ಓಹೋ, ಹೌದು, ಅಹಮದಾಬಾದ್ನಲ್ಲಿ ಬಿಸಿಲು ಜಾಸ್ತಿನೇ ಇರುತ್ತೆ. ಹೌದು. ಸೊ ಈ ಎಲ್ಲಾ ಆಂಗಲ್ನಿಂದನೂ ತನಿಖೆ ನಡೀತಿದೆ. ಬ್ಲ್ಯಾಕ್ ಬಾಕ್ಸ್ ಡೇಟಾ ಬಂದ್ಮೇಲೆನ ಸ್ಪಷ್ಟ ಚಿತ್ರಣ ಸಿಗೋದು. ಸರಿ, ತನಿಖೆ ಒಂದ್ ಕಡೆ ನಡೀತಿದೆ. ಈ ಮಧ್ಯೆ ಏನಾದ್ರೂ ತಕ್ಷಣದ ಕ್ರಮಗಳನ್ನ ತಗೊಂಡಿದ್ದಾರಾ? ತಗೊಂಡಿದ್ದಾರೆ. DGCA ತಕ್ಷಣ ಆಕ್ಷನ್ ತಗೊಂಡಿದೆ. ಓಕೆ, ಏನ್ ಮಾಡಿದ್ದಾರೆ? ವರದಿಗಳ ಪ್ರಕಾರ ಏರ್ ಇಂಡಿಯಾದ 3 ಸಿಬ್ಬಂದಿ ನಿಯೋಜನಾ ಅಧಿಕಾರಿಗಳನ್ನ ಸಸ್ಪೆಂಡ್ ಅಥವಾ ತೆಗೆದಿದ್ದಾರೆ. ಓ ಹೌದು. ಮತ್ತೆ ಏರ್ ಇಂಡಿಯಾಗೆ ಶೋ ಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಯಾವುದಕ್ಕೆ? ಪೈಲಟ್ಗಳ ಡ್ಯೂಟಿ ಟೈಮಿಂಗ್ಸ್, ಸಿಬ್ಬಂದಿ ಶೆಡ್ಯೂಲಿಂಗ್, ಇದರಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅಂತ. ಓ, ಅಂದ್ರೆ ಆಪರೇಷನಲ್ ಲ್ಯಾಪ್ಸಸ್ ಇತ್ತಾ ಅಂತನಾ? ಹೌದು, ಆ ನಿಟ್ಟಿನಲ್ಲೂ ನೋಡ್ತಾ ಇದ್ದಾರೆ.
ಇದು ಸುರಕ್ಷತೆ ಬಗ್ಗೆ ಎಷ್ಟು ಗಂಭೀರವಾಗಿದ್ದಾರೆ ಅಂತ ತೋರಿಸುತ್ತೆ. ನಿಜ. ಇನ್ನು ಆ ಬದುಕುಳಿದ ಒಬ್ಬ ವ್ಯಕ್ತಿ ಇದಾರಲ್ಲ, ವಿಶ್ವಾಸ್ ಕುಮಾರ್, ಅವರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಹೇಗಿದ್ದಾರೆ ಅವರು? ಹೌದು, ವಿಶ್ವಾಸ್ ಕುಮಾರ್ ರಮೇಶ್ ಅವರು ಸದ್ಯಕ್ಕೆ ತೀವ್ರ ಮಾನಸಿಕ ಆಘಾತದಲ್ಲಿ ಇದ್ದಾರೆ ಅಂತ ವರದಿಯಾಗಿದೆ. ಹೌದಲ್ಲ, ಪಾಪ. ಸಹಜವಾಗಿಯೇ ಇಂಥದ್ರಿಂದ ಪಾರಾದಾಗ ಆ ಸರ್ವೈವರ್ ಗಿಲ್ಟ್ ಅನ್ನೋದು ಇರುತ್ತೆ. ಅವರು ಮೊನ್ನೆ ತಮ್ಮ ಸೋದರನ ಅಂತ್ಯಕ್ರಿಯೆಯಲ್ಲೂ ಭಾಗವಹಿಸಿದ್ರು ಅಂತನೂ ಕೇಳಿಬಂತು. ಓ. ದೇಶದ ಪ್ರಧಾನಮಂತ್ರಿಗಳು, ಮಾಜಿ ವಿಮಾನಯಾನ ಸಚಿವರು ಇಂಥವರೆಲ್ಲ ಈ ಬಗ್ಗೆ ಮಾತಾಡಿದ್ದಾರೆ. ಕಮ್ಯುನಿಕೇಷನ್ ಜಾಗರೂಕತೆ ಕೂಡ ಅಷ್ಟೇ ಮುಖ್ಯ ಅಂತ ಒತ್ತಿ ಹೇಳಿದ್ದಾರೆ. ಸರಿ. ಹಾಗಾದ್ರೆ ಈ ಚರ್ಚೆಯಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಇದೊಂದು ದೊಡ್ಡ ದುರಂತ, ಅಸಾಧಾರಣ ಪ್ರಾಣಹಾನಿಯಾಗಿದೆ. ಹೌದು. ಕಾರಣಗಳಿಗಾಗಿ ತನಿಖೆ ನಡೀತಿದೆ. ಬೇರೆ ಬೇರೆ ದೇಶಗಳ ಸಂಸ್ಥೆಗಳು ಭಾಗಿಯಾಗಿವೆ. ಮತ್ತೆ ರೆಗ್ಯುಲೇಟರಿ ಬಾಡೀಸ್ ಕೂಡ ಆಕ್ಷನ್ ತಗೊಂಡಿವೆ. ಖಂಡಿತ. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ನಾವು ಗಮನಿಸಬೇಕು. ಏನು? ಏರ್ಲೈನ್ ಸೇಫ್ಟಿ ಅನ್ನೋದು ಅದು ಕೇವಲ ಟೆಕ್ನಾಲಜಿ ಮೇಲೆ ನಿಂತಿಲ್ಲ. ಇದು ಟೆಕ್ನಾಲಜಿ, ಪ್ರೊಸೀಜರ್ಸ್, ಪೈಲಟ್ಸ್, ಕ್ರೂ ತರ ಹ್ಯೂಮನ್ ಫ್ಯಾಕ್ಟರ್ಸ್ ಮತ್ತೆ DGCA ತರ ಸಂಸ್ಥೆಗಳ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ, ಇದೆಲ್ಲ ಸೇರಿದ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್. ಹೌದು ಹೌದು. ಸೊ ಟೆಕ್ನಾಲಜಿ ಮೇಲೆ ನಾವು ಎಷ್ಟು ನಂಬಿಕೆ ಇಡ್ತೀವೋ ಅಷ್ಟೇ ಹ್ಯೂಮನ್ ಕಮ್ಯುನಿಕೇಷನ್, ಜಾಗರೂಕತೆ, ಇದರ ಬ್ಯಾಲೆನ್ಸ್ ಎಷ್ಟು ಮುಖ್ಯ ಅನ್ನೋದನ್ನ ಈ ಘಟನೆ ಮತ್ತೆ ನೆನಪಿಸಿದೆ. ನಿಜ.